ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 25ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್. ಈ ಮ್ಯಾಚ್ ಪ್ರಿವ್ಯೂ ನೋಡೋನು, ಪ್ರಿಡಿಕ್ಷನ್ ಮಾಡೋನು, ವಿಡಿಯೋ ಚಾಲೂ ಮಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕೊಂದು ಲೈಕ್ ಮಾಡಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಮ್ಯಾಚ್ ನಂಬರ್ 25 CSK ವರ್ಸಸ್ KKR. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರ ಚಪಾಕ್ನ್ಯಾಗ ನಡೀತೈತಿ, MA ಚಿದಂಬರಂ ಸ್ಟೇಡಿಯಂನಾಗ. ಇದು ಓವರ್ ಆಲ್ ಹೇಳ್ಬೇಕಂದ್ರ ಬ್ಯಾಟಿಂಗ್ ಆಡಕ್ ಒಂದ ಚಲೋ ವಿಕೆಟ್ ಐತಿ, ಬಾಲರ್ಸ್ ಗಳಿಗೆ ನ್ಯೂಟ್ರಲ್ ವಿಕೆಟ್ ಐತಿ, ಸ್ಪಿನ್ನರ್ಸ್ ಗೆ ಪೇಸರ್ಸ್ ಗೆ ಇಬ್ಬರಿಗೂ ಈಕ್ವಲ್ ಹೆಲ್ಪ್ ಐತಿ. ಓವರ್ ಆಲ್ ಹೇಳ್ಬೇಕಂದ್ರ ಮೂರು ಡಿಪಾರ್ಟ್ಮೆಂಟ್ ಗೂ ಒಂದು ಈಕ್ವಲ್ ಹೆಲ್ಪ್ ಐತ್ರಿ. ಇಲ್ಲಿ ಬ್ಯಾಲೆನ್ಸ್ಡ್ ಪಿಚ್ ಐತಿ. ಈ ಗ್ರೌಂಡ್ ನಾಗ ಆಡಾಗ ಸ್ಪಿನ್ನರ್ಸ್ ಒಂದ್ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತಾರ. ಇಲ್ಲಿ ಎವರೇಜ್ ಸ್ಕೋರ್ 160 ಐತಿ. ಆದ್ರೂ ಈ ಮ್ಯಾಚ್ ನಾಗ ನಾವು 170 ರಿಂದ 180 ತನ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದ್ ಸ್ವಲ್ಪ ಇದು ಡಿಫೆಂಡಿಂಗ್ ಬಯಾಸ್ಡ್ ಐತಿ. ಯಾಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಗಳೊಳಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ಗಳು 51 ಸಲ ಗೆದ್ರ, ಚೇಸಿಂಗ್ ಮಾಡಿದ ಟೀಮ್ ಗಳು 37 ಸಲ ಗೆದ್ದವು. ಈ ಮ್ಯಾಚ್ ನಾಗ ಎರಡು ಟೀಮ್ ಪ್ಲೇಯಿಂಗ್ 11 ನೋಡೋದಾದ್ರ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಪ್ಲೇಯಿಂಗ್ 11 ರಚಿನ್ ರವೀಂದ್ರ, ಡೆವಾನ್ ಕಾನ್ವೆ ಓಪನ್ ಮಾಡಿದ್ರ, ರಾಹುಲ್ ತ್ರಿಪಾಠಿ, ವಿಜಯ್ ಶಂಕರ್, ಶಿವಮ್ ದುಬೆ, ರವೀಂದ್ರ ಜಡೇಜಾ, MS ಧೋನಿ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್, ಆರ್ ಅಶ್ವಿನ್, ನೂರ್ ಅಹಮದ್, ಮುಖೇಶ್ ಚೌಧರಿ, ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶಾ ಪತಿರಾಣ. KKR ಪ್ಲೇಯಿಂಗ್ 11 ಸುನಿಲ್ ನಾರಾಯಣ ಮತ್ತು ಕ್ವಿಂಟನ್ ಡಿಕಾಕ್ ಓಪನ್ ಮಾಡಿದ್ರ, ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ಅಂಕರೀಶ್ ರಘುವಂಶಿ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಮೊಯಿನ್ ಅಲಿ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಭವ್ ಅರೋರಾ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ ಎಲ್ಬೋ ಇಂಜುರಿ ಸಂಬಂಧ ಪೂರ್ತಿ ಈ IPL ನಿಂದನ ರೂಲ್ಡ್ ಔಟ್ ಆಗ್ಯಾರ. ಅವರ ಅನುಪಸ್ಥಿತಿ ಒಳಗ MS ಧೋನಿ ಅವರು ಮತ್ತ CSK ಕ್ಯಾಪ್ಟನ್ಸಿ ಈ ಮ್ಯಾಚ್ ನಾಗ ನಾವು ಮಾಡೋದ್ ನೋಡಬಹುದು. CSK ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಚೇಸಿಂಗ್ ಮಾಡಕ್ ಹೋಗಿ ಸೋತ ಈ ಮ್ಯಾಚ್ ಬರತಾರ. ಏನ KKR ಇವ್ರು ಚೇಸಿಂಗ್ ಮಾಡಕ್ ಹೋಗಿ ಆಲ್ಮೋಸ್ಟ್ 240 ರನ್ LSG ವಿರುದ್ಧ ಚೇಸ್ ಮಾಡೇ ಬಿಟ್ಟಿದ್ರು. ಲಾಸ್ಟಿಗೆ ಬಂದ್ ದನ್ ವಿಕೆಟ್ ಬಿದ್ದು, ಅದ್ರ ಸಂಬಂಧ ಆ ಮ್ಯಾಚ್ KKR ಸೋತ್ ಈ ಮ್ಯಾಚಿಗೆ ಬರತೈತಿ. ಮೊಯಿನ್ ಅಲಿ ಅವರು KKR ನಾಗ ಈ ಮ್ಯಾಚ್ ನಾಗ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಫೆಮಿಲಿಯರ್ ಕಂಡೀಷನ್ ಗಳು ಇಲ್ಲಿ ಅದಾವ್ MA ಚಿದಂಬರಂ ಸ್ಟೇಡಿಯಂ ನಾಗ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನೋಡು 31 ಸಲ ಆಡ್ಯಾವ. ಆ 31 ಮ್ಯಾಚ್ ಒಳಗ 20 ಸಲ CSK ಗೆದ್ದೈತಿ, ಬರೀ 11 ಸಲ KKR ಗೆದ್ದೈತಿ. ಹೆಡ್ ಟು ಹೆಡ್ ನಾಗ ಪೂರ್ತಿ ಒನ್ ಸೈಡ್ ಡಾಮಿನೇಟ್ ಮಾಡೈತಿ ಇಲ್ಲಿ CSK KKR ವಿರುದ್ಧ. ಚಪಾಕ್ ನಾಗ CSK ವರ್ಸಸ್ KKR 11 ಮ್ಯಾಚ್ ಆಗ್ಯಾವ. ಆ 11 ಮ್ಯಾಚ್ ನಾಗ 8 ಮ್ಯಾಚ್ CSK ಗೆದ್ದೈತಿ. ಇನ್ನ ಎರಡು ಟೀಮ್ ಪ್ಲೇಯರ್ಸ್ ಸ್ಟ್ಯಾಟ್ಸ್ ಹೆಂಗ್ ಅದಾವು ಈ ಗ್ರೌಂಡ್ ನಾಗ ಮತ್ತ ಅವ್ರ ಟೀಮ್ ವಿರುದ್ಧ ಅನ್ನೋದು ನೋಡೋದಾದ್ರ, ರಚಿನ್ ರವೀಂದ್ರ KKR ವಿರುದ್ಧ 1 ಮ್ಯಾಚ್ ಆಡ್ಯಾರ, 1 ಮ್ಯಾಚ್ ನಾಗ 15 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ 7 ಮ್ಯಾಚ್ ನಾಗ 234 ರನ್ ಹೊಡೆದಾರ. KKR ವಿರುದ್ಧ ಒಂದೇ ಮ್ಯಾಚ್ ಆಡ್ಯಾರ, ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ ಬರಂಗಿಲ್ಲ. ಆದ್ರೆ ಈ ಗ್ರೌಂಡ್ ನಾಗ ಚಲೋ ಆಡ್ತಾರ ರಚಿನ್ ರವೀಂದ್ರ. ಡೆವಾನ್ ಕಾನ್ವೆ KKR ವಿರುದ್ಧ ಆಡಿರೋ 3 ಮ್ಯಾಚ್ ನಾಗ 89 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 9 ಮ್ಯಾಚ್ ನಾಗ 390 ರನ್ ಹೊಡೆದಾರ. ಡೆವಾನ್ ಕಾನ್ವೆ ಅವ್ರ ರೆಕಾರ್ಡ್ ಈ ಗ್ರೌಂಡ್ ನಾಗ ಚಲೋ ಐತಿ. ಶಿವಮ್ ದುಬೆ KKR ವಿರುದ್ಧ ಆಡಿರೋ 7 ಮ್ಯಾಚ್ ನಾಗ 169 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 20 ಮ್ಯಾಚ್ ನಾಗ 447 ರನ್ ಹೊಡೆದಾರ. ಚಲೋ ಪ್ಲೇಯರ್ ಅದಾರ್ರಿ. ಆದ್ರ ಪ್ರೆಷರ್ ಸಿಚುವೇಶನ್ ನಾಗ ಈ ಸೀಸನ್ ನಾಗ ಪೂರ್ತಿ ಬ್ಯಾಟಿಂಗ್ ಮಾಡ್ಯಾರ. ಯಾಕಂದ್ರೆ CSK 5 ಮ್ಯಾಚ್ ಆಡೈತಿ, 5 ಮ್ಯಾಚ್ ನಾಗನು ಚೇಸಿಂಗ್ ಮಾಡೈತಿ. ಆ ಒಂದು ಪ್ರೆಷರ್ ನಾಗ ಈ ಸಲ ಹೇಳ್ಕೊಳ್ಳೋವಂಗ ಶಿವಮ್ ದುಬೆ ಕಡೆದಿಂದ ಪ್ರದರ್ಶನ ಬರಾಕತ್ತಿಲ್ಲ. ಅಂದ್ರ ಅದ್ ಬಿಟ್ರೆ ರೆಕಾರ್ಡ್ ಚಲೋ ಅದಾವ್. MS ಧೋನಿ ಇವರು KKR ನ ಸ್ಪಿನ್ ಡೋ ಏನೈತಿ ಸುನಿಲ್ ನಾರಾಯಣ ಮತ್ತು ವರುಣ್ ಚಕ್ರವರ್ತಿ ಇವ್ರ ವಿರುದ್ಧ ಬಹಳ ಸ್ಟ್ರಗಲ್ ಮಾಡ್ತಾರ. ಸ್ಟ್ರೈಕ್ ರೇಟ್ ಏನೈತಂದ್ರ 55 ಸ್ಟ್ರೈಕ್ ರೇಟ್ ಈ ಎರಡು ಸ್ಪಿನ್ನರ್ಸ್ ವಿರುದ್ಧ MS ಧೋನಿ ಅವ್ರು ಬ್ಯಾಟಿಂಗ್ ಮಾಡ್ತಾರ. ನೂರ್ ಅಹಮದ್ KKR ವಿರುದ್ಧ ಆಡಿರೋ 1 ಮ್ಯಾಚ್ ನಾಗ 2 ವಿಕೆಟ್ ತೆಗ್ದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 9 ವಿಕೆಟ್ ತೆಗ್ದಾರ. ಮತೀಶಾ ಪಾತಿರಾಣ KKR ವಿರುದ್ಧ ಆಡಿರೋ 2 ಮ್ಯಾಚ್ ನಾಗ 1 ವಿಕೆಟ್ ತೆಗ್ದಾರ. ಆದ್ರೆ ಈ ಗ್ರೌಂಡ್ ನಾಗ ಆಡಿರೋ 11 ಮ್ಯಾಚ್ ನಾಗ 18 ವಿಕೆಟ್ ತೆಗ್ದಾರ. KKR ಪ್ಲೇಯರ್ಸ್ ಸ್ಟ್ಯಾಟ್ಸ್ ಹೆಂಗ್ ಅದಾವ ಅನ್ನೋದು ನೋಡೋದಾದ್ರೆ, ಕ್ವಿಂಟನ್ ಡಿಕಾಕ್ ಇವ್ರ ಎವರೇಜ್ CSK ವಿರುದ್ಧ 26 ಐತಿ. ಆದ್ರೆ ಈ ಗ್ರೌಂಡ್ ನಾಗ ಆಡಿರೋ 8 ಮ್ಯಾಚ್ ನಾಗ ಬರೇ 74 ರನ್ ಹೊಡೆದಾರ. CSK ವಿರುದ್ಧ ಅಟ್ಟಕಟ್ಟೆ ಒಂದು ಸ್ಟ್ಯಾಟ್ಸ್ ಐತಂದ್ರು ಈ ಗ್ರೌಂಡ್ ನಾಗ ಸ್ಟ್ರಗಲ್ ಮಾಡ್ಯಾರ ಇಲ್ಲಿ ಕ್ವಿಂಟನ್ ಡಿಕಾಕ್. ಸುನಿಲ್ ನಾರಾಯಣ CSK ವಿರುದ್ಧ ಆಡಿರೋ 23 ಮ್ಯಾಚ್ ನಾಗ 123 ರನ್ ಹೊಡೆದಾರ, ಪ್ಲಸ್ 27 ವಿಕೆಟ್ ತೆಗ್ದಾರ. ಈ ಗ್ರೌಂಡ್ ನಾಗ ಆಡಿರೋ 11 ಮ್ಯಾಚ್ ನಾಗ 15 ವಿಕೆಟ್ ತೆಗ್ದಾರ, ಪ್ಲಸ್ 52 ರನ್ ಹೊಡೆದಾರ. ಬ್ಯಾಟ್ ನಿಂದ ಈ ಗ್ರೌಂಡ್ ನಾಗ ಅವ್ರ ಕಡೆಯಿಂದ ಚಲೋ ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದ್ರೂ ವಿಕೆಟ್ ತಂದು ಕೊಟ್ಟಾರ. ರಿಂಕು ಸಿಂಗ್ CSK ವಿರುದ್ಧ ಆಡಿರೋ 6 ಮ್ಯಾಚ್ ನಾಗ 145 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 65 ರನ್ ಹೊಡೆದಾರ. ಅಜಿಂಕ್ಯ ರಹಾನೆ KKR ಕ್ಯಾಪ್ಟನ್, CSK ಎಕ್ಸ್ ಪ್ಲೇಯರ್
ಇವ್ರದ್ದು ಎವರೇಜ್ ಸಿ ಎಸ್ ಕೆ ವಿರುದ್ಧ 24 ಐತಿ. ಆದ್ರ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ ಬರೇ 16 ಐತಿ. ಈ ಗ್ರೌಂಡ್ ನಾಗ ಅಜಿಂಕ್ಯ ರಹಾನೆನು ಸ್ಟ್ರಗಲ್ ಮಾಡ್ಯಾರ. ಆಂಡ್ರೆ ರಸೆಲ್ ಸಿ ಎಸ್ ಕೆ ವಿರುದ್ಧ ಆಡಿರೋ 17 ಮ್ಯಾಚ್ ನಾಗ 381 ರನ್ ಹೊಡೆದಾರ, ಪ್ಲಸ್ 9 ವಿಕೆಟ್ ತೆಗದಾರ. ಈ ಗ್ರೌಂಡ್ ನಾಗ ಆಂಡ್ರೆ ರಸೆಲ್ 10 ಮ್ಯಾಚ್ ಆಡಾರ, ಅದ್ರೊಳಗ 11 ವಿಕೆಟ್ ತೆಗದಾರ, ಪ್ಲಸ್ 215 ರನ್ ಹೊಡೆದಾರ. ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡೋದಾದ್ರೆ, ಸುನಿಲ್ ನಾರಾಯಣ ವರ್ಸಸ್ ರವೀಂದ್ರ ಜಡೇಜಾ ಆಡಿರೋ 12 ಬಾಲ್ ನಾಗ 23 ರನ್ ಹೊಡೆದಾರ. ಇಷ್ಟೊಳಗ 4 ಸಲ ವಿಕೆಟ್ ರವೀಂದ್ರ ಜಡೇಜಾ ಅವ್ರಿಗೆ ಕೊಟ್ಟಾರ. 12 ಬಾಲ್ ನಾಗೆ 4 ಸಲ ಅವ್ರು ವಿಕೆಟ್ ತೆಗದಾರ. ಅಂದ್ರ ರವೀಂದ್ರ ಜಡೇಜಾ ಗೊತ್ತೈತಿ ಸುನಿಲ್ ನಾರಾಯಣ ಹೆಂಗ್ ವಿಕೆಟ್ ತೆಗಿಬೇಕಂತ ಹೇಳಿ. ಎರಡನೇ ಬ್ಯಾಟಲ್ ಅಜಿಂಕ್ಯ ರಹಾನೆ ವರ್ಸಸ್ ರವಿಚಂದ್ರನ್ ಅಶ್ವಿನ್ ಆಡಿರೋ 48 ಬಾಲ್ ನಾಗ 60 ರನ್ ಹೊಡೆದಾರ. ಇಷ್ಟೊಳಗ 6 ಸಲ ಅವ್ರು ವಿಕೆಟ್ ಅಶ್ವಿನ್ ಕೊಟ್ಟಾರ. ಮೂರನೇ ಬ್ಯಾಟಲ್ ರಾಹುಲ್ ತ್ರಿಪಾಠಿ ವರ್ಸಸ್ ಆಂಡ್ರೆ ರಸೆಲ್ 26 ಬಾಲ್ ನಾಗ 44 ರನ್ ಹೊಡೆದಾರ. ಇಷ್ಟೊಳಗ 4 ಸಲ ಅವ್ರ ವಿಕೆಟ್ ಆಂಡ್ರೆ ರಸೆಲ್ ಕೊಟ್ಟಾರ. MS ಧೋನಿ ವರ್ಸಸ್ ವರುಣ್ ಚಕ್ರವರ್ತಿ 16 ಬಾಲ್ ನಾಗ ಬರೀ 11 ರನ್ ಹೊಡೆದಾರ. ಇಷ್ಟೊಳಗ 3 ಸಲ ಅವ್ರ ವಿಕೆಟ್ ವರುಣ್ ಚಕ್ರವರ್ತಿ ಕೊಟ್ಟಾರ. ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋದಾದ್ರ CSK ಕಡೆ ನೂರ್ ಅಹಮದ್ ಮತ್ತ ಮತೀಶಾ ಪಾತಿರಾನ ಇವ್ರಿಬ್ರಂದ್ರು 100% ವಿಕೆಟ್ಸ್ ತೆಗಿತಾರ. ಮತ್ತ KKR ಕಡೆ ಸ್ಪಿನ್ ಡುವೋ ಏನೈತಿ ಸುನಿಲ್ ನಾರಾಯಣ ಮತ್ತು ವರುಣ್ ಚಕ್ರವರ್ತಿ ಇವ್ರಿಬ್ರು KKR ಕಡೆ ವಿಕೆಟ್ಸ್ 100% ತೆಗಿತಾರ ಅಂತ ಹೇಳಿ ನನಗೆ ಅನಿಸ್ತೈತಿ. ನಾ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ನಾಗ ವಿನ್ ಆಗ್ಬೋದು ನೋಡ್ರಿ. ಇಲ್ಲಿ ಎರಡು ಟೀಮ್ನು ಚಲೋ ಟೀಮ್ನೇ ಅದಾವ. ಅಂತದ್ರೊಳಗ CSK ಚೇಸಿಂಗ್ ಮಾಡೈತೆ ಅಂತೇಳಿ ಎಲ್ಲಾ ಮ್ಯಾಚ್ ನು ಸೋತೈತಿ. ಅವ್ರು ಆಡಿದ್ 4 ಮ್ಯಾಚ್ ನು ಸೋಲ್ಕೋತ ಬಂದೈತಿ. ಅದ್ ಬಿಟ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರ ಅವ್ರು ಹೆಂಗ್ ಆಡ್ತಾರ ಅಂತೇಳಿ ನಾ ನೋಡಕ್ ಒಂದು ಚಾನ್ಸ್ CSK ಟೀಮಿಗೆ ಸಿಕ್ಕಿಲ್ಲ. ಯಾಕಂದ್ರೆ ಆಡಿರೋ 5 ಮ್ಯಾಚ್ ನಾಗ 5 ಚೇಂಜ್ ಮಾಡ್ಯಾರ ಅವರು. ಅದಲ್ಲದೆ MS ಧೋನಿ ಮತ್ತೆ CSK ಕ್ಯಾಪ್ಟನ್ಸಿ ಮಾಡ್ತಾರೆ. ಈ ಮ್ಯಾಚ್ ನಾಗ ಏನೇನ್ ಚೇಂಜಸ್ ಮಾಡ್ತಾರೆ, ಯಾರ್ಯಾರಿಗೆ ಹೆಂಗ್ ಆಡಿಸ್ತಾರ ಅಂತ ಹೇಳಿ ಗೊತ್ತಿಲ್ಲ. ಒಂದಂದ್ರೂ ಕನ್ಫರ್ಮ್ ಐತಿ, ಈ ಮ್ಯಾಚ್ ಎರಡು ಟೀಮಿಗೂ ಈಸಿ ಇರಂಗಿಲ್ಲ. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ನಾಗ ಟಾಸ್ ಅನ್ನೋದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತೈತಿ. ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರ ಅವ್ರು ಈ ಮ್ಯಾಚ್ ನಾಗ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅವರೇ ವಿನ್ ಆಗ್ತಾರ ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತ್ರಿ? ಯಾವ ಟೀಮ್ ಈ ಮ್ಯಾಚ್ ನಾಗ ವಿನ್ ಆಗ್ತೈತಿ ಅದನ್ನ ನೀವು ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.